ಈ ವ್ಯಕ್ತಿ ವಿಮಾನದ ಟರ್ಬೈನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅದರಲ್ಲಿ ಸಿಕ್ಕಾಕೊಂಡ್ರು ಕೂಡ ಇವನಿನ್ನು ಜೀವಂತವಾಗಿರ್ತಾನೆ. ಆಕ್ಚುಲಿ ಸ್ವಲ್ಪ ಹೊತ್ತಿನ ಮುಂಚೆ ಈ ವರ್ಕರ್ಸ್ ಪ್ಯಾಸೆಂಜರ್ಸ್ ಲಗೇಜ್ ನ ಜೋಡಿಸ್ತಾ ಇರ್ತಾರೆ. ಆಗ್ಲೇ ಇದರಲ್ಲಿ ಒಬ್ಬ ವರ್ಕರ್ ಬೇರೆ ಏನೋ ಕೆಲಸ ಇದೆ ಅನ್ನೋ ತರ ಜೋರಾಗಿ ಲಗೇಜ್ ನ ಅದರಲ್ಲಿ ಬೇಗ ಆಗ್ತಾ ಇರ್ತಾನೆ. ಇದಾದ್ಮೇಲೆ ಒಂದು ದೊಡ್ಡ ಲಗೇಜ್ ಬ್ಯಾಗ್ ನ ಡ್ರೈವರ್ ಸೀಟ್ ನಲ್ಲಿ ಹಾಕ್ತಾನೆ. ಅದರಿಂದ ಆ ಟ್ರಕ್ ಕಂಟ್ರೋಲ್ ತಪ್ಪಿ ಮುಂದಕ್ಕೆ ಹೋಗ್ಬಿಡುತ್ತೆ. ಮತ್ತೊಂದ್ ಕಡೆ ಇನ್ನೊಬ್ಬ ವ್ಯಕ್ತಿ ಫ್ಲೈಟ್ ಹಾರೋದಕ್ಕೆ ಸಿಗ್ನಲ್ ಕೊಡ್ತಾ ಇರ್ತಾನೆ. ಆಗ್ಲೇ ಈ ಟ್ರಕ್ ಬಂದು ಇವನ್ನ ಗುದ್ಬಿಡುತ್ತೆ. ಇದರಿಂದ ಇವನು ಕೆಳಗಡೆ ಬಿದ್ದ್ಬಿಡ್ತಾನೆ. ಅದರಿಂದ ಇವರಿಬ್ರು ನಾವು ದೊಡ್ಡ ತಪ್ಪು ಮಾಡಿದೀವಿ ಅಂತೇಳಿ ಭಯ ಪಡ್ತಾ ಇರ್ತಾರೆ. ಆಗ್ಲೇ ಟೋಪಿ ಹಾಕೊಂಡಿರೋ ಈ ವ್ಯಕ್ತಿ ಇನ್ನೊಂದು ಟ್ರಕ್ ನ ತಗೊಂಡೋಗಿ ಕಂಟ್ರೋಲ್ ತಪ್ಪಿರೋ ಟ್ರಕ್ ನ ಗುದ್ದಿ ನಿಲ್ಲಿಸ್ತಾನೆ. ಇದಾದ್ಮೇಲೆ ಈ ವ್ಯಕ್ತಿ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತೇಳಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾನೆ. ಆಗ್ಲೇ ಇದ್ದಕ್ಕಿದ್ದಾಗೆ ಫ್ಲೈಟ್ ಸ್ಟಾರ್ಟ್ ಆಗೋದ್ರಿಂದ ಟರ್ಬೈನ್ ಇವನ್ನ ಹೇಳ್ಕೊಂಡ್ಬಿಡುತ್ತೆ. ಈ ವಿಷಯ ತಿಳಿದ ತಕ್ಷಣ ಅಲ್ಲಿಗೆ ಫೈರ್ ಫೈಟರ್ಸ್ ಬರ್ತಾರೆ. ಕ್ಯಾಪ್ಟನ್ ಅವನ್ನ ನೋಡಿದ ತಕ್ಷಣ ಇವನು ಸತ್ತೋಗಿರ್ತಾನೆ ಅಂತೇಳಿ ಅನ್ಕೊಳ್ತಾನೆ. ಆದ್ರೆ ಅವನ್ ಕಾಲ್ ಅಲ್ಗಾಡೋದ್ರಿಂದ ಇವನು ಇನ್ನೂ ಬದುಕಿದಾನೆ ಅಂತೇಳಿ ಗೊತ್ತಾಗುತ್ತೆ. ಆಗ ಬೇಗನೆ ಫೈರ್ ಫೈಟರ್ಸ್ ಗೆ ಅವನ್ನ ಕಾಪಾಡಿ ಅಂತ ಹೇಳ್ತಾನೆ. ಇದರಿಂದ ಅವರು ತುಂಬಾ ಜಾಗರೂಕತೆಯಿಂದ ಆ ಟರ್ಬೈನ್ ನಲ್ಲಿರೋ ಒಂದೊಂದೇ ವಸ್ತುಗಳನ್ನ ಹೊರಗಡೆ ತೆಗಿತಾರೆ. ಆಮೇಲೆ ಆ ವ್ಯಕ್ತಿಯನ್ನ ಸೇಫ್ ಆಗಿ ಹೊರಗಡೆ ತೆಗಿತಾರೆ. ಆ ವ್ಯಕ್ತಿಗೆ ತುಂಬಾ ದೊಡ್ಡ ಗಾಯಗಳೇನೋ ಆಗಿರೋದಿಲ್ಲ, ಸಣ್ಣ ಸಣ್ಣ ಗಾಯಗಳು ಮಾತ್ರ ಆಗಿರ್ತವೆ. ಆಕ್ಚುಲಿ ಈ ಟರ್ಬೈನ್ ನಲ್ಲಿ ಒಂದು ಕಬ್ಬಿಣ ರಾಡ್ ಬಿದ್ದಿರೋದ್ರಿಂದ ಈ ವ್ಯಕ್ತಿಗೆ ಅಷ್ಟೊಂದು ಗಾಯ ಆಗಿರೋದಿಲ್ಲ. ಈ ವ್ಯಕ್ತಿ ಪ್ರಾಣನ ಕಾಪಾಡಿದ ಫೈರ್ ಫೈಟರ್ಸ್ ಗೋಸ್ಕರ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾರ್ಟ್ ಸಿಂಬಲ್ ನ ಕಾಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ಪೇಜ್ ನ ಫಾಲೋ ಮಾಡಿ.